ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕಾಲೇಜಿನಲ್ಲಿ ಇವತ್ತು ಟಾಪರ್ ಇದ್ದಾರೆ, PUC ಸ್ಟೇಟ್ ಟಾಪರ್. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಕಳೆದ ವರ್ಷ ಅಂದರೆ ಮಾರ್ಚ್ 2024ರಲ್ಲಿ ನಡೆದ ವಿದ್ಯಾಭ್ಯಾಸ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾದ ಚೇತನ್ ಕುಮಾರ್ ಕೆ ಈಗ 591 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 8ನೇ ರ್ಯಾಂಕ್ ವಿದ್ಯಾರ್ಥಿಗಳಾಗಿದ್ದಾನೆ. ಅದೇ ರೀತಿ ಲಾಲಿತ್ಯ BS ಅಂತೇಳಿ ಇನ್ನೊಂದು ವಿದ್ಯಾರ್ಥಿನಿ 590 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 9ನೇ ರ್ಯಾಂಕನ್ನು ಗಳಿಸಿದ್ದಾನೆ. ಅಲ್ಲದೆ ಈ ವಿದ್ಯಾರ್ಥಿನಿ ನೀಟಲ್ಲೂ ಕೂಡ ಒಳ್ಳೆಯ ಅಂಕಗಳನ್ನು 588 ಅಂಕಗಳನ್ನು ಪಡೆದಿದ್ದಾರೆ. ಅವ್ರಿಗೆ ಗೌರ್ಮೆಂಟ್ ಕಾಲೇಜಿನಲ್ಲೇ ಮೆಡಿಕಲ್ ಸೀಟ್ ಸಿಗುವಂಥ ಅವಕಾಶ ಇದೆ. ಈ ಇಬ್ಬರು ವಿದ್ಯಾರ್ಥಿಗಳು ಅಷ್ಟೇ ಹೊರಗಡೆ ಯಾವುದೇ ಅವ್ರಿಗೆ ಕೋಚಿಂಗ್ ಇಲ್ಲ, ಸ್ಪೆಷಲ್ ಕೋಚಿಂಗ್ ಯಾವುದೂ ತೊಗೊಂಡಿಲ್ಲ. ನಮ್ಮ ಕಾಲೇಜಿನಲ್ಲಿ ರೆಗ್ಯುಲರ್ ಕ್ಲಾಸಸ್ ಏನು ನಡೀತದೋ ಆ ಕ್ಲಾಸಸ್ಸನ್ನೇ ಅವರು ಅಟೆಂಡ್ ಮಾಡಿ ರೆಗ್ಯುಲರ್ ಕ್ಲಾಸಸ್ ಕೇಳಿಕೊಂಡು ಒಂದು ಉತ್ತಮ ಫಲಿತಾಂಶ ನೀಡಿ ನಮ್ಮ ಕಾಲೇಜಿಗೆ ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ. ಅವ್ರಿಗೆ ನಮ್ಮ ಕಾಲೇಜಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರ್ ಒಟ್ಟು ನಿಮ್ಮ ಸ್ಟ್ರೆಂತಲ್ಲಿ ಎಷ್ಟು ಬಂತು ಸರ್ ಪರ್ಸೆಂಟೇಜ್ ಈ ಸರಿ? ಒಟ್ಟಾರೆ ನನಗೆ 90% ರಿಸಲ್ಟ್ ಇದೆ. ಆರ್ಟ್ಸ್, ಸೈನ್ಸು, ಕಾಮರ್ಸ್ ಎಲ್ಲ ಸೇರಿ ಇಲ್ಲಿ 86 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಗೆ ಪಾಸಾಗಿರ್ತಾರೆ. ತಾವೊಂದು ಮಾತು ಹೇಳಿದ್ರಿ, ಪ್ರತಿಯೊಬ್ಬರಿಗೂ ಒಂದು 500 ರೂಪಾಯಿ ಕೊಟ್ಟವ್ರಿಗೆ ಒಂದು ಗೌರವ ಸಂಭಾವನೆ. ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಮ್ಮ ಕಾಲೇಜು ಸಮಾರಂಭದಲ್ಲಿ ಪ್ರತಿಭಾ ಪುರಸ್ಕಾರ ಅಂತ ನಡೆಸ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ವತಿಯಿಂದ ಒಂದು ತಲಾ 500 ರೂಪಾಯಿ ನಗದು ಬಹುಮಾನ ಮತ್ತು ಒಂದು ಸರ್ಟಿಫಿಕೇಟು ಮೊಮೆಂಟು ಇಷ್ಟನ್ನು ಕೊಟ್ಟು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾರೆ. ಮತ್ತು ತಾವು 1,000 ರೂಪಾಯಿ ಯಾರಿಗೆ ಕೊಡ್ತಿದ್ದೀರಾ ಸರ್? ಈಚ್ ಆರ್ಟ್ಸ್, ಸೈನ್ಸ್, ಕಾಮರ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರಿಗೆ ತಲಾ 1,000. ಉಳಿಕೆ ಎಲ್ಲ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳು ತಲಾ 500 ರೂಪಾಯಿ ಸರ್ಟಿಫಿಕೇಟ್ ಮೊಮೆಂಟು ಇಷ್ಟೆಲ್ಲ ಕೊಟ್ಟು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ತಾ ಇದ್ದೀವಿ. ಹಾಗೆ ನಮ್ಮ ವಿವಿಧ ಉಪನ್ಯಾಸಗಳು ಕೂಡ ವಿವಿಧ ವಿಷಯಗಳಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಉಪನ್ಯಾಸಗಳು ಕೂಡ ಅವರಿಗೆ ನಗದು ಬಹುಮಾನ ಇರ್ಬೋದು ಅಥವಾ ಪುಸ್ತಕ ರೂಪದಲ್ಲಿರ್ಬೋದು ಬಹುಮಾನವನ್ನು ಕೊಟ್ಟು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ವಾಡಿಕೆ ನಮ್ಮ ಕಾಲೇಜಿನಲ್ಲಿ ನಡೆದು ಬಂದಿದೆ. ಕಳೆದ ವರ್ಷ ಸುಮಾರು ನಮ್ಮಲ್ಲಿ ಕನ್ನಡ 5 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದಿದ್ದಾರೆ. ಮತ್ತು ಭೂಗೋಳಶಾಸ್ತ್ರದಲ್ಲಿ 5 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದಿದ್ದಾರೆ. ರಸಾಯನಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ, ಗಣಿತಶಾಸ್ತ್ರದಲ್ಲಿ 3 ಜನ ವಿದ್ಯಾರ್ಥಿಗಳು, ಲೆಕ್ಕಶಾಸ್ತ್ರದಲ್ಲಿ 1 ವಿದ್ಯಾರ್ಥಿ, ಅರ್ಥಶಾಸ್ತ್ರದಲ್ಲಿ 2 ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ 100ಕ್ಕೆ 100 ಅಂಕ ಪಡೀತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಇರ್ತಾರೆ. ಸರ್ ಇವತ್ತು ಕೂಡ ಸುನಿಲ್ ಬೋಸ್ ಅವರು ಬರಬೇಕಾಯಿತು ಒಂದು ಫೈಟ್ ಡಿಸ್ಟ್ರಿಬ್ಯೂಷನ್ಗೆ, ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ನಮ್ಮ ಕಾಲೇಜು ಇನಾಗರೇಷನ್ ಫಂಕ್ಷನಲ್ಲಿ ಸುನಿಲ್ ಬೋಸ್ ಅವರು ಸಂಸದರು ಬಂದಿದ್ದರು. ಅವ್ರಿಗೆ ಸಾಂಕೇತಿಕವಾಗಿ 4 ಅತ್ಯುನ್ನತ ಶ್ರೇಣಿ ವಿದ್ಯಾರ್ಥಿಗಳು ಉತ್ತೀರ್ಣರಾದವರಿಗೆ ಅವ್ರ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಮಾಡಿಸಿದ್ವಿ. ಅವರು ಆ ದಿನ ಸ್ಟೇಜಲ್ಲಿ ಹೇಳಿದರು, ಇಷ್ಟು ಮಕ್ಕಳಿಗೆ ವೈಯಕ್ತಿಕವಾಗಿ ತಲಾ 15,000 ರೂಪಾಯಿ ನಗದು ಬಹುಮಾನ ಕೊಡ್ತೀವಿ. 4 ಜನಕ್ಕೆ 4 ಜನ ವಿದ್ಯಾರ್ಥಿ, ಸ್ಟೇಟ್ ಟಾಪರ್ಗೆ. ಸ್ಟೇಟ್ ಟಾಪರ್ 2 ಮತ್ತು ಕಾಲೇಜ್ ಟಾಪರ್ ಆರ್ಟ್ಸ್, ಕಾಮರ್ಸ್ 4 ಜನ. ಆ ವಿದ್ಯಾರ್ಥಿಗಳಿಗೆ ಇವತ್ತು ಅವರು ಕಾಲೇಜಿಗೆ ಭೇಟಿ ನೀಡಿ ನಗದು ಬಹುಮಾನ ಬರ್ತೀವಿ ಅಂತ ಹೇಳಿದರು. ಅನಿವಾರ್ಯ ಕಾರಣದಿಂದ CM ಪ್ರೋಗ್ರಾಮ್ ಇದೆ ಅಂತೇಳಿ ಅವರು ಬೆಂಗಳೂರಿಗೆ ಹೊರಟಿದ್ದರಂತೆ. ಹಾಗಾಗಿ ಅವರ PA ಬಂದು ಈಗ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನಗದು ಬಹುಮಾನ ವಿತರಿಸ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಈಗ ಅವರು ಕೂಡ ಪೇರೆಂಟ್ಸ್ ಕೂಡ ಕಾಯ್ತಾ ಇದ್ದಾರೆ. ಹೌದು. ಓಕೆ. ತುಂಬ ಖುಷಿ ಆಗುತ್ತೆ ನಿಮ್ಮ ಕಾಲೇಜ್ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳು ಕೇಳೋದಕ್ಕೆ. ಖುಷಿ ಆಗುತ್ತೆ. ತಾವು ವೈಯಕ್ತಿಕವಾಗಿ ಏನು ಹೇಳ್ತೀರಾ? ಒಂದು ಒಳ್ಳೆ ಕಾಲೇಜು, ಬಡ ವಿದ್ಯಾರ್ಥಿಗಳಂತೂ ತುಂಬ ಅನುಕೂಲ ಆಗ್ತದೆ. ಯಾಕೆಂದರೆ ಇವತ್ತಿನ ಕಾಂಪಿಟೇಷನಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಕನಿಷ್ಠ ಅಂದರೆ 45,000 ವಿಜ್ಞಾನ ವಿಭಾಗ ಓದಬೇಕು ಅಂತೇಳಿ ಖರ್ಚು ಮಾಡ್ತಕ್ಕಂಥ ಸಂದರ್ಭ. ಹಾಗಾಗಿ ನಮ್ಮಲ್ಲಿ ಹೊರಗಡೆ ಯಾವುದೇ ಟ್ಯೂಷನ್ ಇಲ್ಲದೆ ಕಾಲೇಜಿನಲ್ಲಿ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಉತ್ತಮ ಬೋಧನೆಯೇ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಅನುಕೂಲ ಇದೆ. ಹಾಗಾಗಿ ನಮಗೆ ಹೆಚ್ಚಿನ ವಿದ್ಯಾರ್ಥಿಗಳಂದರೆ ವಿಜ್ಞಾನಕ್ಕೆ ತುಂಬ ಬೇಡಿಕೆ ಇದೆ. ನಮ್ಮ ಮಳವಳ್ಳಿ ತಾಲೂಕಿಂದಲೇ ಹೆಚ್ಚು ಕಡೆ ನಮಗೆ 600 ವಿದ್ಯಾರ್ಥಿಗಳು ಬರ್ತಕ್ಕಂಥ ಇದ್ದೀನಿ. ನಮ್ಮ ಮೈಸೂರು ಜಿಲ್ಲೆಯಲ್ಲ, ಮಂಡ್ಯ ಜಿಲ್ಲೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಎಕ್ಸ್ಟ್ರಾ ಟ್ಯೂಷನ್ಸ್ ಏನು ಆಗ್ತಿದೆ ಸರ್? ಏನು ಟ್ಯೂಷನ್ ಇಲ್ಲ, ರೆಗ್ಯುಲರ್ ಕ್ಲಾಸಸ್ಸು. ಜೊತೆಗೆ 9 ರಿಂದ 10 ಬೆಳಗಿನ ಜಾವ ಹೆಚ್ಚಿನ ವಿಶೇಷ ತರಗತಿಯನ್ನು ತಗೊಂಡು ಸ್ಪೆಷಲ್ ಕ್ಲಾಸ್ ತೊಗೊಂಡು ಮಕ್ಕಳಿಗೆ ಬೋಧನೆ ಮಾಡ್ತಾರೆ. ಅದು ಫ್ರೀನಾ? ಫ್ರೀನೇ ಅದಕ್ಕೆ. ಓಕೆ. ಥ್ಯಾಂಕ್ ಯು.